ಸರ್, ಯಾವುದೇ ಒಂದು ಸ್ಯಾಂಡಲ್ವುಡ್ಡಲ್ಲಿ ಅಥವಾ ಒಂದು ಕನ್ನಡ ಇಂಡಸ್ಟ್ರಿಲಿ ಏನೋ ಒಂದು ಯಾರ್ಯಾರಿಗೋ ಗಲಾಟೆ ಆದಾಗ ಅದ್ರ ಹಿಂದೆ ಉಮಾಪತಿ ಸರ್ ಇರ್ತಾರೆ ಅನ್ನೋದು ಒಂದು ಹೆಸರು ಬರುತ್ತೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅಂದರೆ ಯಾರು ಗಟ್ಟಿಗಿರ್ತಾರೆ, ಯಾರು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೋ ಅವ್ರ ಹೆಸರು ಪದೇ ಪದೇ ತೆಗೀತಾರೆ. ಅಂದರೆ ನನಗೆ ಖುಷಿ ಆಗೋದೇನು ಅಂದರೆ, ನಾವೆಲ್ಲೋ ಇರ್ತೀವಿ, ನಮಗೆ ಪಬ್ಲಿಸಿಟಿ ಕೊಡೋಕ್ಕೆ ಅಷ್ಟು ಚೆನ್ನಾಗಿ ಕಷ್ಟಪಡ್ತಾರಲ್ಲ, ಮಾಡಿಕೊಡ್ರಿ ಅಂತೀವಿ. ಇವಾಗ ಯಾವ ಮೈಂಡ್ ಸೆಟ್ಟಿಗೆ ಬಂದಿದ್ದೀನಿ ಅಂದರೆ, ನೀವೇನು ಕಾಂಟ್ರವರ್ಸಿ ಮಾಡ್ತೀರೋ ಮಾಡಿರಿ, ಹೊಸ ಹೊಸ ಫೋಟೋಗಳು ತೆಗೆಸಿದ್ದೀನಿ, ಅದನ್ನು ಹಾಕ್ಕೊಂಡು ಮಾಡಿರಿ ಅಂತ. ಜನಕ್ಕೂ ಹಳೆ ಫೋಟೋ ನೋಡಿ ನೋಡಿ ಬೇಜಾರಾಗಿದೆ. ಈಗ ನಾನು ಅಷ್ಟೇ ಸ್ವಲ್ಪ ಸಣ್ಣ ಆಗಿದ್ದೀನ, ಗ್ರೂಮಪ್ ಆಗಿದ್ದೀನ, ಬೇರೆ ಬೇರೆ ಬಟ್ಟೆಗಳು ಹಾಕಿರ್ತೀನಿ, ತೆಗೆದು ಮಾಡಿರಿ. ಸೊ ಒಂದು ಯೋಚನೆ ಮಾಡಿ. ಆವಾಗಲೇ ಚಿಕ್ಕಣ್ಣವ್ರು ನನಗೆ ಭಾಳ ಖುಷಿಯಾಗಿದ್ದೇನು ಅಂದರೆ, ನೀವು ಹೇಳಿದ್ರಿ ಹೀರೋ ಆಗಿರೋದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅವ್ರು ಹೇಳಿದ್ರು, ಚಿಕ್ಕಣ್ಣ ಹೀರೋ ಆಗಿದ್ದಾನ ಅಥವಾ ಚಿಕ್ಕಣ್ಣ ಹೀರೋ ಆಗಿದ್ದಾನೆ ಅಂದರೆ ನಾವು ಯಾವ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತೀವಿ ಅನ್ನೋದಷ್ಟೇ. ನನಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಪ್ರಾಬ್ಲಮ್ಗಳೆಲ್ಲ ಪ್ರಾಬ್ಲಮ್ ಅಲ್ಲವೇ ಅಲ್ಲ. ನನಗೆ ಅದೆಲ್ಲ ಒಂದು ಸಣ್ಣ ಪುಟ್ಟ ಟೆಸ್ಟ್ ಇದ್ದಂಗೆ ಮಾಡಲಿ. ಇವಾಗ ಫೋನ್ಗಳು ಅವಾಗ ಹೆಂಗೆ ಅಪ್ಡೇಟ್ ಮಾಡ್ತೀವಿ, ನನ್ನ ಅಪ್ಡೇಟ್ ಮಾಡ್ಕೊಳ್ಳೋಕೆ ಆ ಪ್ರಾಬ್ಲಮ್ಗಳು ಬರಬೇಕು. ಯಾರು ಏನು ಬೇಕಾದ್ರೂ ಹೆಸರು ಹೇಳ್ಕೊಳ್ಳಿ ಬಿಡಿ. ಎಂಡ್ ಆಫ್ ದಿ ಡೇ ನನಗೆ ಇಲ್ಲಿ ಶುದ್ಧ ಇದೆ ಸಾಕು. ನಾನು ಯಾರಿಗೂ ಪ್ರೂವ್ ಮಾಡ್ಕೋಬೇಕು. ಇವಾಗ ಒಂದು ಯೋಚನೆ ಮಾಡಿ, ದಾರಿಯಲ್ಲಿ ಹೋಗೋನ್ಗೆ ಏನಾದರೂ ಕಾಂಟ್ರವರ್ಸಿ ಮಾಡ್ತಾರಾ? ಇಲ್ಲ. ಯಾರ ಹೆಸರು ಹೇಳಿದ್ರೆ ಆ ನ್ಯೂಸ್ ದೊಡ್ಡದಾಗ್ತದೆ, ಅವ್ರ ಹೆಸರಿಗೆ ಗಂಟಾಗ್ತಾರೆ. ಆಮೇಲೆ ನನಗೂ ಒಂದು ಸಂಸಾರ ಇದೆ, ನಾನು ಒಂದು ಒಳ್ಳೆಯವ್ರ ಹೊಟ್ಟೆಲಿ ಹುಟ್ಟಿದ್ದೀನಿ. ಆಮೇಲೆ ನಾನು ಬರಿಗೈ ವ್ಯಕ್ತಿ ಅಲ್ಲ. ನಾನು ಏನೇ ಮಾಡಿದ್ರು ಅಷ್ಟೇ. ಇವತ್ತಿಗೂ ನನ್ನ ನೆಟ್ವರ್ತ್ ನನ್ನ ವಯಸ್ಸಿನವ್ರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಿರೋದ್ರಲ್ಲಿ ಭಾಳ ಶಿಸ್ತಿನಿಂದ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು, ನನ್ನ ನಂಬ್ಕೊಂಡಿರೋರು, ನಾನು ಊರನ್ನೆಲ್ಲ ಸಾಕುವಷ್ಟು ಶಕ್ತಿ ನನಗೆ ದೇವ್ರು ಕೊಟ್ಟಿಲ್ಲ. ನಾನು ನಂಬ್ಕೊಂಡಿರೋರಿಗೆ ನಾನೇನು ಮಾಡ್ಬೇಕು ನಾನು ಮಾಡಿದ್ದೀನಿ. ನನ್ನ ಜೊತೆಲಿ ನಿಂತವ್ರಿಗೆ ನಾನೇನು ಕಾಪಾಡಿದ್ದೀನಿ. ನನ್ನ ಮಾನ ಮರ್ಯಾದೆ ನನ್ನ ಜವಾಬ್ದಾರಿ. ಯಾರು ಏನು ಬೇಕೋ ಮಾಡ್ಕೊಳ್ಳಿ. ಇವತ್ತೆಲ್ಲ ನಾನು ಅಷ್ಟೇನಾ ಅಂತ ಲೈಟಾಗಿ ತೊಗೊಂಡ್ಬಿಡ್ತೀನಿ.